ಎಲ್ರಿಗೂ ಜೈ ಭೀಮ್. ನಾವು ದಲಿಸಿನ ಗುಲ್ಬರ್ಗ ವತಿಯಿಂದ ಈ ದೇಶದೊಳಗೆ ನಡಲಿಕ್ಕತ್ತದಲ್ಲ ಎಕ್ಸಾಮ್ ಹಗರಣ ಅಂತೇಳಿ, ಪೇಪರ್ ಲೀಕ್ ಹಗರಣಗಳಂತೇಳಿ, ಅದ್ರ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲೇನು ಅಭಿಜಿತ್ ದಿಪ್ಕೆ ಅವ್ರ ನೇತೃತ್ವದೊಳಗೆ, ಸೋನಮ್ ವಾಂಗ್ಚುಕ್ ಅವರ ನೇತೃತ್ವದೊಳಗೆ ಏನು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಆ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ನಾವಿವತ್ತು ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಪೂರ ವಿದ್ಯಾರ್ಥಿ ಬಂಧುಗಳು ಮತ್ತು ದಲಿತ ಸೇನೆ ಎಲ್ಲ ಹಿರಿಯ ನಾಯಕರುಗಳು ಇವತ್ತು ಗುಲ್ಬರ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಈ ಅಭಿಜಿತ್ ದೀಪ್ಕೇರವರು ಯಾವಾಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಪಾರ್ಲಿಮೆಂಟ್ ಎಲ್ಲಿ ತಮ್ಮ ದಿಲ್ಲಿಯ ಸುಪ್ರೀಂ ಕೋರ್ಟ್ನೊಳಗೆ ಈ ದೇಶದ ಯುವಕರಿಗೆ ಯಾವಾಗ ಕಾಕ್ರೋಚ್ಗಳ ಥರ ನೀವೆಲ್ಲ ಅಲ್ಲಿ ಬಂದಲ್ಲೆಲ್ಲ ಇದು ಮಾಡ್ಕೊತೀರಂತ ಇನ್ಸಲ್ಟ್ ಮಾಡಿದ್ರು. ಆ ಇನ್ಸಲ್ಟ್ ಮಾಡಿದ ನಂತರ ಅಭಿಜಿತ್ ದೀಪ್ಕೆ ಆ್ಯಂಡ್ ಕರೋಡೋ ಜನಗಳೇನಪ್ಪ ಅಂದ್ರೆ ಈ ದೇಶದ ಯಂಗ್ ಎಜುಕೇಟೆಡ್ ಟೀಮ್ ನಾವೆಲ್ಲ ನಿರುದ್ಯೋಗಿ ಆಗಿದ್ದೀವಿ. ಸರ್ಕಾರ ನಮಗೆ ನಿರುದ್ಯೋಗ ಮಾಡೋದ, ಉದ್ಯೋಗ ಕೊಡ್ಲಾರ್ದನ್ನ ಬೀದಿಗೆ ತೊಳೆದ, ಆ ಸರ್ಕಾರಕ್ಕೆ ನಾವೆಲ್ಲ ಏನಪ್ಪ ಅಂದ್ರೆ ನಮಗೆ ನಿರುದ್ಯೋಗಿಗಳಿಗೆ ಕಾಕ್ರೋಚ್ ಅಂತೀರಂದ್ರೆ ನಾವೆಲ್ಲ ಕಾಕ್ರೋಚ್ಗಳಂತ ತಿಳ್ಕೊಬೇಕಂತೇಳಿ ಏನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಅಭಿಜಿತ್ ದೀಪ್ಕೆ ತಯಾರು ಮಾಡಿದ್ರು. ಮಾಡಿದ ನಂತರ ಏನು ದಿಲ್ಲಿ ಜಂತರ್ ಮಂತರ್ ಸ್ಟ್ರೈಕ್ ಕುಂತದ, ಆ ಸ್ಟ್ರೈಕ್ನ ಉದ್ದೇಶ ಅಟ್ಟೆ ನೀಟ್ ಎಕ್ಸಾಮ್ದ ಏನು ಹಗರಣ ಆಗ್ಲಿಕ್ಕೆ, ಪೇಪರ್ ಲೀಕ್ ಏನು ಹಗರಣಗಳು ಆಗ್ಲಿಕ್ಕತ್ತದವ ಅದ್ರ ಬಗ್ಗೆ ಸುಧಾರಣೆ ಆಗಬೇಕು. ಆ ನೀಟ್ ಎಕ್ಸಾಮ್ದ ಏನು ಪ್ರಮುಖ ರೂವಾರುಗಳು ಏನು ಫ್ರಾಡ್ ಮಾಡ್ಕೊತಲ್ಲ, ಲೀಕ್ ಪೇಪರ್ ಏನು ಲೀಕ್ ಮಾಡ್ಕೊತಾರಲ್ಲ ಅದ್ರ ಪ್ರಮುಖ ರೂವಾರುಗಳು ಯಾರು ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತ ತಿಳ್ಕೊಂಡು ಏನು ಸತ್ಯಾಗ್ರಹ ಮಾಡೋದು. ಈ ದೇಶದ ಏನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇದ್ದದ, ಧರ್ಮೇಂದ್ರ ಪ್ರಧಾನ್ ಆದ ನಂತರ, ಶಿಕ್ಷಣ ಮಂತ್ರಿಗಳು ಆದ ನಂತರ ಸಾಕಷ್ಟು ಪೇಪರ್ಗಳು ಲೀಕ್ ಆಗದವ. ಕೇಂದ್ರ ಸರ್ಕಾರದ ನಡೀತಿರೋ ಎಕ್ಸಾಮ್ಗಳೆಲ್ಲ ಸೆಂಟ್ರಲ್ ಕಡೆ ಏನು ಎಕ್ಸಾಮ್ ನಡೀತೀವಿ ಎಲ್ಲ ಮ್ಯಾಕ್ಸಿಮಮ್ ಪೇಪರ್ಗಳು ಲೀಕ್ ಆಗ್ಲಿಕ್ಕತ್ತದು. ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಳ್ಳಿಗಳಿದ್ದಂತೆ ಏನೋ ಸಾಕಷ್ಟು ಜನಗಳು ತಮ್ಮ ಜಮೀನುಗಳು ಮಾರಿ ಮಕ್ಕಳಿಗೆ ಏನಪ್ಪ ಅಂದ್ರೆ ಕೋಚಿಂಗ್ ಕಳಿಸೋದು, ಮನೆಗಳು ಮಾರಿ ಕೋಚಿಂಗ್ ಕೊಟ್ಟೋದು, ಮನೆಗಳು ಗಿರ್ವಿಟ್ಟು ಏನಪ್ಪ ಅಂದ್ರೆ ಮಕ್ಕಳು ಕೋಚಿಂಗ್ ಕಲಿಸೋದು, ಇವೆಲ್ಲ ಅಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ಪೇಪರ್ ಲೀಕ್ ಆಗೋದ್ರಿಂದ ಅವ್ರ ಭವಿಷ್ಯ ಬರ್ಬಾದ್ ಆಗೋದ್ರಿಂದ ಅನೇಕ ಜನ ವಿದ್ಯಾರ್ಥಿಗಳು ಅಂದರೆ ಸುಮಾರು 20 ಜನ ವಿದ್ಯಾರ್ಥಿನಿಯರು ಇವತ್ತು ಸೂಸೈಡ್ ಮಾಡ್ಕೊಂಡದು. ಈ ವಿದ್ಯಾರ್ಥಿನಿಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ವಿರುದ್ಧವಾಗಿ ಏನು ತಮ್ಮ ಏನು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಏನು ಹೋರಾಟ ನೋಡ್ಲಿಕ್ಕಂತ ಸೋನಮ್ ವಾಂಗ್ಚುಕ್ ಅವ್ರ ನೇತೃತ್ವದೊಳಗೆ ಅದನ್ನು ಬೆಂಬಲಿಸಿ ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟ ಗುಲ್ಬರ್ಗದ ಎಲ್ಲ ಸ್ನೇಹಿತರು ಸೇರಿ ನಾವು ಇವತ್ತು ರಾಜ್ಯದ ದೇಶದ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪ್ರಮುಖ ಬೇಡಿಕೆ ಏನು ಸೋನಮ್ ವಾಂಗ್ಚುಕ್ರವರು ಸುಮಾರು 21 ದಿನಗಳವರೆಗೆ ಅತ್ಯಂತ ಶಾಂತ ರೀತಿಯಿಂದ ಸೋನಮ್ ವಾಂಗ್ಚುಕ್ರವರು ಈ ದೇಶದ ಎನ್ವಿರಾನ್ಮೆಂಟ್ ಅವರು ಹೋದರು ಆ್ಯಂಡ್ ಎಜುಕೇಷನಿಸ್ಟು ಆ್ಯಂಡ್ ಸೋಷಲ್ ರಿಫಾರ್ಮ್ ಆಗಿ ಕೆಲಸ ಮಾಡಕತ್ತದು. ಒಬ್ಬ ಪ್ರಬುದ್ಧ ಇಂಜಿನಿಯರ್ ಅವರು ಸೋನಮ್ ವಾಂಗ್ಚುಕ್ರವರು. ಅದೇ ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಹೊಂದಂಥ ವ್ಯಕ್ತಿ, ಈ ದೇಶದ ಸರ್ಕಾರಕ್ಕೆ ಸಪೋರ್ಟ್ ಮಾಡೋಂಥ ವ್ಯಕ್ತಿ. ಅಂಥ ಸೋನಮ್ ವಾಂಗ್ಚುಕ್ರವರು ಶಾಂತ ರೀತಿಯಿಂದ ಜಂತರ್ ಮಂತರ್ದಲ್ಲಿ ಸ್ಟ್ರೈಕ್ ಮಾಡುವಂಥ ಸಂದರ್ಭದೊಳಗೆ ಏನು ನಮ್ಮ ಈ ನರೇಂದ್ರ ಮೋದಿ ಸರ್ಕಾರದ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಏನು ಅಮಿತ್ ಶಾ ಅವರು ಪೊಲೀಸರು ಅದಾರಲ್ಲ, ಈ ಅಮಿತ್ ಶಾ ಪೊಲೀಸರು ಗುಂಡಾಗಳ ಥರ ಬಂದು ಅಲ್ಲಿ ಸೋನಮ್ ವಾಂಗ್ಚುಕ್ರವರಿಗೆ ಏನಪ್ಪ ಅಂದ್ರೆ ದನಗಳ ಥರ ಎತ್ಕೊಂಡು ಹೋಗಿ ಏನು ಪಶು ಪ್ರಾಣಿಗಳಿಗಿಂತ ಕೀಳಾಗಿ ಏನಪ್ಪ ಅಂದ್ರೆ ಸೋನಮ್ ವಾಂಗ್ಚುಕ್ರು ಬಿಳಿ ಬಟ್ಟೆ ತಂದು ಅವ್ರ ಮೇಲೆ ಹಾಕಿ ಅವ್ರ ಕೈ ಕಾಲು ಹಿಡ್ಕೊಂಡು ಏನಪ್ಪ ಆಂಬುಲೆನ್ಸ್ ಎತ್ಕೊಂಡು ಅತ್ಯಂತ ಭಯಾನಕವಾದ ಘಟನೆ ನಾವು ನಿನ್ನೆ ಮೊನ್ನೆ ನೋಡಿದ್ದೀವಿ. 21 ದಿನ ಸೋನಮ್ ವಾಂಗ್ಚುಕ್ರವರು ಸತ್ಯಾಗ್ರಹ ಮಾಡ್ಲಿಕ್ಕತ್ತಿದ್ದು. ಅವಾಗ 21 ದಿನ ತನಕ ಅಲ್ಲೇ ಪಕ್ಕಕ್ಕೆ 3 ಕಿಲೋಮೀಟರ್ 100 ಇದ್ದು ಯಾರಿದ್ರಿ ನೀವು ನರೇಂದ್ರ ಮೋದಿ ಆಫೀಸ್ ಅದ, ನರೇಂದ್ರ ಮೋದಿ ಮನೆಗಿರ್ತದ. ಒಂದು 3 ಕಿಲೋಮೀಟರ್ ಇದ್ದಂಥ ನರೇಂದ್ರ ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ, ಅದು ಎಜುಕೇಷನ್ ಮಿನಿಸ್ಟರ್ ಯಾರು ಸರ್ಕಾರದ ಯಾವುದೋ ಪ್ರತಿನಿಧಿ ಆಗಲಿ ಬಂದು ಅವ್ರ ಜೊತೆಗೆ ಸತ್ಯಾಗ್ರಹ ನಿರತರಿಗೆ ಬಂದು ಧರಣಿ ಸತ್ಯಾಗ ಕುಂತೋದ್ರು, ಅವಮಾನ ಉಪವಾಸ ಸತ್ಯಾಗ್ರಹ ಕುಂತಂತು ಅವ್ರ ಜೊತೆಗೆ ಬಂದು ಮಾತಾಡ್ಬೋದಾಗಿತ್ತು, ಸಮಸ್ಯೆ ಬಗೆಹರಿಸೋದು ಮಾತಾಡಿದ್ವಿ. ಘಮಂಡಿ ದೇಶದ ಪ್ರಧಾನಮಂತ್ರಿ 56 ಇಂಚ್ ಪ್ರಧಾನಮಂತ್ರಿ ಅದು 0 ಇಂಚ್ ಹೌದು. ನರೇಂದ್ರ ಮೋದಿ ಒಬ್ಬ ದೇಶದ ಪ್ರಧಾನಮಂತ್ರಿ 56 ಇಂಚ್ಗೆ ಪ್ರಧಾನಮಂತ್ರಿ ಅಂತ ಹೇಳ್ತಿರಲ್ಲ, ನಿಮ್ದು 56 ಇಂಚಲ್ಲ, ಪೂರ 0 ಇಂಚ್ ಅದು. ಇವತ್ತು ಇಡೀ ದೇಶದ ಯುವ ಜನತೆ, ಇಡೀ ದೇಶದ ವಿದ್ಯಾರ್ಥಿಗಳು ಈ ನರೇಂದ್ರ ಮೋದಿ, ಅಮಿತ್ ಶಾ ಅಂಡ್ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಏನೋ ಬೀದಿಗೆ ಇಳಿದ. ಇವತ್ತು ಗುಲ್ಬರ್ಗದಲ್ಲಿ ಹೋರಾಟ ಆಗ್ಲಿಕ್ಕತ್ತದ, ಇದೇ ದಿನ ಬೆಂಗಳೂರಿನಾಗ ಏನಪ್ಪ ಅಂದ್ರೆ ಹೋರಾಟ ಮಾಡ್ಕೊತದ. ನಿನ್ನೆ ನಾಗ್ಪುರದ ಭಾಳ ದೊಡ್ಡ ಪ್ರಮಾಣ ಹೋರಾಟ ಆಯಿತು, ಕಲ್ಕತ್ತಾ ಭಾಳ ದೊಡ್ಡ ಪ್ರಮಾಣ ಹೋರಾಟ ಆಯಿತು, ಮುಂಬೈ ಒಳಗೆ ಕಾಕ್ರೋಚ್ ಜನತಾ ಪಾರ್ಟಿ ಕಾಕ್ರೋಚ್ ಟೀಮ್ ಅಂತ ಭಾಳ ದೊಡ್ಡ ಕಾಕ್ರೋಚ್ ಅಂತ ಭಾಳ ದೊಡ್ಡ ಪ್ರಮಾಣ ಹೋರಾಟ
ಮಾತು ಮಾಡಿದ್ರು. ಇದಕ್ಕೆ ಈ ಇಂಡಿಯಾದಲ್ಲೂ ಕೂಡ ಯುವ ಜನತೆಗೆ ಅನ್ಯಾಯ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಪ್ರಧಾನಮಂತ್ರಿ ಇದಕ್ಕೆ ನೇರ ಹೊಣೆ ಇದ್ದದ. ನಮ್ಮ ಬೇಡಿಕೆ ಏನದ, ಈ ಶಿಕ್ಷಣ ಸಚಿವ ಏನು ಧರ್ಮೇಂದ್ರ ಪ್ರಧಾನ ಅತ್ಯಂತ ಅಸಮರ್ಥ ಆ್ಯಂಡ್ ಅನ್ಎಜುಕೇಟೆಡ್, ಇಲ್ಲಿಟ್ರೇಟ್ ಆ್ಯಂಡ್ ಗಮಂಡ್. ಈ ಧರ್ಮೇಂದ್ರ ಪ್ರಧಾನ ರಿಸೈನ್ ಮಾಡ್ಬೇಕಂತೇಳಿ ಒಂದು. ಎರಡನೇದಾಗಿ ನೀವು ಸೋನಮ್ ವಾಂಗ್ಚುಕ್ರವರಿಗೆ ಅತ್ಯಂತ ಅವಮಾನಕರವಾಗಿ ಏನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಿ, ಅವರು ಪ್ರೈವೇಟ್ ಹಾಸ್ಪಿಟಲ್ ತೊಗೊಂಡು ಹೋಗ್ತಾರಂದ್ರೆ ಅವ್ರ ಪತ್ನಿಯರು ಬಿಡ್ಲಿಕ್ಕೆ ತಯಾರಿಲ್ಲ. ಇದು ಏನಪ್ಪ ಅಂದ್ರೆ ಅವ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ಬೇಕಂತೇಳಿ. ಈಗ ಅಲ್ಲಿ ಜಂತರ್ ಮಂತರ್ ಪ್ರೆಸೆಂಟಿಗೆ ನೇಹಾ ಬೋರಾ ಅಂತೇಳಿ ಆ್ಯಂಡ್ ಅಭಿಜಿತ್ ದೀಪ್ಕೆ ಅವರು ಏನು ಕಾಕ್ರೋಚ್ ಜನತಾ ಪಾರ್ಟಿ ಫೌಂಡರ್ ಅದಾರಲ್ಲ, ಅಭಿಜಿತ್ ದೀಪ್ಕೆ ಆ್ಯಂಡ್ ನೇಹಾ ಬೋರಾ ಆ್ಯಂಡ್ ಸುಮಾರು ಇನ್ನು 30 ಜನ ವಿದ್ಯಾರ್ಥಿಗಳಲ್ಲಿ ಅವಮಾನದ ಸತ್ಯಾಗ್ರಹ ಕುಂತದ. ಇವತ್ತು ನೇಹಾ ಪರಿಸ್ಥಿತಿ ಭಾಳ ಗಂಭೀರವಾಗಿದ್ದದ. ಇಷ್ಟೊಂದು ಗಂಭೀರವಾಗಿ ಮಕ್ಕಳು ಸಾಯ್ಲಿಕ್ಕತ್ತದು, ಗಂಭೀರ ನ್ಯಾಯಕ್ಕೆ ಏನಪ್ಪ ಸತ್ಯಾಗ್ರಹ ಮಾಡ್ಲಿಕ್ಕತ್ತದು. ಇವರಿಗೆ ಕೇಳಾರ್ದ ಮನಸ್ಪತಿ, ಇಂಥದ್ದು ಕಲ್ಲು ಹೃದಯ ಆತ್ಮಹೀನ ಸರ್ಕಾರ. ಇದು ಸರ್ಕಾರದ ವಿರುದ್ಧವಾಗಿ ನಾವುಗಳೇನಪ್ಪ ಅಂದ್ರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಗುಲ್ಬರ್ಗ ಅವರ ಮುಖಾಂತರ ಇದ್ರ ಜೊತೆಗೆ ಏನು ಸುಮಾರು 20 ಜನ ವಿದ್ಯಾರ್ಥಿನಿಗಳು ಸುಸೈಡ್ ಮಾಡ್ಕೊಂಡ್ರು. ನೀಟ್ ಹಗರಣದಾಗೆ ಆ ಪ್ರತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತ ಒತ್ತಾಯ ಮಾಡಿ ಇವತ್ತೇನಪ್ಪ ಅಂದ್ರೆ ನೀಟ್ ಹಗರಣ ಏನು ಆಗ್ಲಿಕ್ಕತ್ತವ, ಅದು ಎಕ್ಸಾಮ್ ನಡೆಸುವಂಥ ಸಂಸ್ಥೆ ಅದು ಅದರ ಬದಲಾವಣೆ ಮಾಡ್ಬೇಕಂತ ತಿಳ್ಕೊಂಡು ಸಂಪೂರ್ಣ ಎಜುಕೇಷನ್ ಸಿಸ್ಟಮ್ ಏನಪ್ಪ ಅಂದ್ರೆ ಸುಧಾರಣೆ ಮಾಡ್ಬೇಕಂತ ತಿಳ್ಕೊಂಡು ನಾವುಗಳು ಈ ದೇಶದ ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಗುಲ್ಬರ್ಗ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೇವೆ ಅಂತ. ದಲಿತ ಸೇನೆ